hello, namaskara. Welcome back to Gaudru Vlogs and Chandu's marriage. ಸೊ ನಾವು ಅಲ್ಲಿ ಎಲ್ಲಾರು ಅರ್ಶಿನ ಶಾಸ್ತ್ರ ಅವೆಲ್ಲ ಮುಗಿಸ್ಕೊಂಡು ನಾನು ಅಕ್ಕ ಮತ್ತೆ ವಿಜಯ ಅಕ್ಕ ಎಲ್ಲಾರು ಕಾರಲ್ಲಿ ಬಂದ್ವಿ ಹೆಣ್ಣಿನ ಜೊತೆ ಕಳ್ಸ ಇಟ್ಕೊಂಡು. ಸೊ ನಾವ್ ಮುಂಚೆ ಬಂದು ಇವರೆಲ್ಲ ಸ್ವಲ್ಪ ಲೇಟ್ ಆಗಿ ಬಂದ್ರು. ಸೊ ನಾನ್ ಮುಂಚೆ ರೆಡಿ ಆಗ್ಬಿಟ್ಟು ಕಾಯ್ತಾ ಇದ್ದೆ. ನನ್ನ ನೈಟು ಇದು ರಿಸೆಪ್ಷನ್ ಅಲ್ಲ, ಬಟ್ ಇದು ಎಂಗೇಜ್ಮೆಂಟ್. ನೈಟಲ್ಲಿ ಎಂಗೇಜ್ಮೆಂಟ್ ನಡೀತಾ ಇದೆ ಹುಡುಗರು. ಸೊ ಇದು ಅದ್ರ ಲುಕ್. ಹೇಗೆ ಕಾಣ್ತಿದ್ದೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮಾಮ್ ಕೆಲಸ, ಮಾಮ್ ಡ್ಯೂಟೀಸ್ ಫಸ್ಟ್. ಅಲ್ಲಿ ಏನೋ ಸಬ್ಸ್ಕ್ರೈಬರ್ಗೆ ನಿಜ ಹೇಳ್ತಾ ಇದ್ದೀನಿ, ಏನು ವಿಡಿಯೋ ಮಾಡ್ತಿದ್ರೆ ಅವಳನ್ನ ಹೆಂಡ್ತಿ, ಎರಡನೇ ಹೆಂಡ್ತಿ ಆಯ್ತಾ. ಇದು ನಂಬುವಂಥ ವಿಷಯನಾ? ಇದು ಇವ್ರನ್ನ ನಾನು ಮದುವೆ ಆಯ್ತೀನಾ? ಇಲ್ಲ ಅಲ್ವಾ? ಇವಳು ಮುಖ ನೋಡಿ ನಾನು ಫುಲ್ ತೋರಿಸು. ಹೋಗು ಹೋಗು ಹೋಗ. ಸೊ ನಮ್ಮ ಮಾಮ ಯಾಕೆ ಅದನ್ನ ಹೇಳ್ತಿದ್ರು ನಾನು ಅವ್ರ ಹೆಂಡತಿ ಅದು ಇದು ಅಂದ್ರೆ, ಯಾಕಂದ್ರೆ ನಾವು ಜಾಯಿಂಟ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬೆಳೆದಿರೋದ್ರಿಂದ ಚಿಕ್ಕ ವಯಸ್ಸಿಂದನೂ ಮಾಮ ನಾವು ಎಲ್ಲ ಒಟ್ಟಿಗೆ ಅವಾಗಿಂದನೂ ನಮ್ಮ ಮಕ್ಕಳನ್ನ ಫಸ್ಟ್ ವೈಫ್ ನಾನು ಸೆಕೆಂಡ್ ವೈಫ್ ಆ ಥರ ಸುಮ್ಮನೆ ಎಲ್ಲ ಹೇಳ್ತಾ ಇದ್ರು. ಸೊ ಅದಕ್ಕೆ ಹೇಳ್ತಿದ್ರು. ಇಟ್ಸ್ ಜಸ್ಟ್ ಫನಿ ಗೈಸ್. ನನ್ನ ತೋರಿಸು, ನಾನು ಎಲ್ಲಿದ್ದೀನಿ? ಅಷ್ಟೊಂದು ಜುಮ್ಮ ಬೇಡ. ಸೊ ನಾವೆಲ್ಲ ರೆಡಿ ಆಗಿ ಅಷ್ಟರಲ್ಲಿ ಗಂಡಿನ ಕಡೆಯವರೆಲ್ಲ ಬಂದ್ರು. ಗಂಡಿನ ಕಡೆಯವರೆಲ್ಲ ಬಂದ ಮೇಲೆ ನಾವು ಅವ್ರನ್ನ ಸ್ವಾಗತ ಮಾಡ್ಬೇಕಲ್ವಾ. ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಶಾಸ್ತ್ರಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಯಾವತ್ತು ಮದುವೆಲಿ ಹೆಣ್ಣಿನ ಕಡೆಯವರಾದ್ರೆ ತುಂಬಾ ಚೆನ್ನಾಗಿರುತ್ತೆ, ಬಿಕಾಸ್ ಹೆಣ್ಣಿನ ಕಡೆಯವರಿಗೆ ಜಾಸ್ತಿ ಕೆಲಸ ಇರುತ್ತೆ ಅಂಡ್ ಶಾಸ್ತ್ರಗಳು ಕೂಡ ಜಾಸ್ತಿ ಇರುತ್ತೆ. ಸೊ ಇದು ಚಂದು ತಂಗಿ ಅವಳನ್ನ ಅಪ್ಪು ಅಂತ ಕರಿತೀವಿ. ಅವಳು ಅವ್ರ ಭಾವನ ಕಾಲೆಲ್ಲ ತೊಳೆದು ಆಮೇಲೆ ನಮ್ಮ ಅಕ್ಕ ಅವ್ರಿಗೆ ಆರತಿ ಮಾಡಿ ಇನ್ನೊಬ್ರು ಬೆಲ್ದಾರತಿ ಮಾಡಿದ್ರು. ಅಲ್ಲಿ ಬ್ಯುಸಿ ಆಗವ್ರೆ ಅಂದ್ಬಿಟ್ಟು ಅವ್ರ ಅಸಿಸ್ಟೆಂಟ್ ಕೈಗೆ ಕ್ಯಾಮ್ರಾ ಕೊಟ್ಬಿಟ್ಟು ಹೋಗವ್ರೆ. ಹೊಸ ವಿಡಿಯೋಗ್ರಾಫರು, ಸಾರಿ ಫೋಟೋಗ್ರಾಫರು. ಕ್ಯಾಮ್ರಲ್ಲಿ ಸೀನು ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ, ಫೋಟೋ ತೆಗಿತಾವಳೆ. ಗೊತ್ತು ಕಣೆ, ಝೂಮ್ ಎಲ್ಲ ಹಾಕೋದು ಗೊತ್ತು. ಹೆಣ್ಣಿಗೆ ಮಡ್ಲೆಲ್ಲ ತುಂಬಿಸಿ ಮಾಮೂಲಿ ವಿಳ್ಯಶಾಸ್ತ್ರಲಿ ಅಂದ್ರೆ ಎಂಗೇಜ್ಮೆಂಟ್ ಅಲ್ಲಿ ಹೇಗ್ ಮಾಡ್ತಾರೋ ಅದೇ ತರನೇ ಶಾಸ್ತ್ರ ಎಲ್ಲಾನು ಮಾಡಿದ್ರು. ರಾತ್ರಿ ಅವ್ರಿಗೆ ವಿಳ್ಯಶಾಸ್ತ್ರ ಮಾಡಿಸಿ ಆಮೇಲೆ ಹುಡುಗಿ ಕೈಲಿ ರಿಂಗ್ ಎಕ್ಸ್ಚೇಂಜ್ ಕೂಡ ಮಾಡಿಸಿದ್ರು. ಒಂದ್ ಚಿಕ್ಕ ಸೆರೆಮನಿ ತರ ಮಾಡಿದ್ವಿ. ಇದನ್ನ ಏನ್ ಗ್ರ್ಯಾಂಡ್ ಆಗು ಮಾಡ್ಲಿಲ್ಲ, ಒಂದ್ ಚಿಕ್ಕ ರಿಂಗ್ ಎಕ್ಸ್ಚೇಂಜ್ ಮಾಡಿ ಅದಾದ್ಮೇಲೆ ಎಲ್ಲಾರು ಫೋಟೋಸ್ ತಗೊಂಡು ಹೋದ್ವಿ ಅಷ್ಟೇ. ನೈಟ್ ಎಂಗೇಜ್ಮೆಂಟ್ ಶಾಸ್ತ್ರ, ಆಮೇಲೆ ಹೂ ಮುಡ್ಸೋ ಶಾಸ್ತ್ರ ಅಲ್ಲ, ಅದು ಹೂ ಮುಡ್ಸೋ ಶಾಸ್ತ್ರ ಎಲ್ಲ ಆಯಿತು. ಇವಾಗ ಬೆಳಗ್ಗೆಗೆ ತಾಂಬೂಲ ಏನು ಕೊಡಬೇಕು ಅದನ್ನು ಪ್ಯಾಕ್ ಮಾಡ್ತಾಯಿದ್ದೀವಿ. ಇಲ್ಲೊಬ್ಬರು, ಇದು ನನ್ನ ಪಾರ್ಟ್ನರ್, ನಾನು ಇವಳು ಸೇರ್ಕೊಂಡು ಮಾಡೋದು, ಇವರಿಬ್ಬರು ಸೇರ್ಕೊಂಡು ಮಾಡೋದು. ಕಾಂಪಿಟೇಷನ್ ಮೇಲೆ ಮಾಡ್ತಾರೆ. ನಾವಿನ್ನೂ ನಮ್ಮ ಮೂಟೆನೇ ಓಪನ್ ಆಗಿಲ್ಲ, ಇವರು ಬೇಕಂತೂ ಮುಂಚೆನೇ ಸ್ಟಾರ್ಟ್ ಮಾಡಿಬಿಟ್ಟು ನೈಟ್ ಹಂಗೆ ತಾಂಬೂಲ ಎಲ್ಲರೂ ಹಾಕಿ ನಾವು ಸ್ವಲ್ಪ ಮಾಡಿದ್ವಿ. ಆಮೇಲೆ ಮಲ್ಕೊಂಡ್ಬಿಟ್ವಿ. ಸ್ವಲ್ಪ ಗಂಡಿನ ಕಡೆಯವರು ಬಂದು ಹೆಲ್ಪ್ ಮಾಡಿದ್ರು. ಎಲ್ಲ ಸೇರ್ಕೊಂಡು 1,000 ಏನೋ ತಾಂಬೂಲ ರೆಡಿ ಮಾಡಿದ್ರು. ಅದೆಲ್ಲ ತಾಂಬೂಲ ರೆಡಿ ಮಾಡಿದ್ಮೇಲೆ ಬೆಳಗ್ಗೆ ಎಲ್ಲ ಬೇಗ ರೆಡಿ ಆಗ್ಬೇಕಿತ್ತು, ಬಿಕಾಸ್ ಮುಹೂರ್ತ ಕೂಡ ಬೇಗ ಎದ್ದಿದ್ರಿಂದ ಬೆಳಗ್ಗೆ ಎಲ್ಲ ಬೇಗ ಎದ್ದು ರೆಡಿ ಆದ್ರು. ಆದ್ರೆ ನಾವು ಮಾತ್ರ ಸ್ವಲ್ಪ ರೆಡಿಯಾಗಿ ಟೈಮ್ ತಗೊಳ್ಳಿಲ್ಲ. SD ಇದೆಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ SD ನನಗೋಸ್ಕರ. ಇಲ್ಲಿ ಬಂದು ಮತ್ತೆ ಮೀಸಲು ನೀರು ತಗೊಂಡು ಗಂಡಿನ ಕಡೆಯವರು ಒಂದಿಬ್ರು, ಹೆಣ್ಣಿನ ಕಡೆಯವರು 1-3 ಜನ ಆ ತರ ಹೋಗಿ ಮೀಸಲು ನೀರು ತಗೊಂಡು ಪೂಜೆ ಮಾಡ್ಕೊಂಡು ಬಂದ್ರು. ಅದಾದ್ಮೇಲೆ ನಾನು ಆರತಿ ಮಾಡ್ತೀನಿ. ಹೇಗಿದ್ದೀನಿ ಹೇಳಿ ಗೈಸ್. SD ನನ್ನ ರೆಡಿಯಾಗಿ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ರೆಡಿಯಾಗಿದ್ದು, ಆದ್ರೂ ಪೂರ್ತಿ ರೆಡಿಯಾಗಿಲ್ಲ. ಅಷ್ಟರಲ್ಲಿ ಕರೆದ್ರು ಅಂದ್ಬಿಟ್ಟು ನಾನು ದಾವಣಿ ಹಾಕೊಂಡಿರಲಿಲ್ಲ. ಇನ್ನು ಡ್ರೆಸ್ ಪೂರ್ತಿ ನಾನು ಇದೇ ತರ ಟಾಪ್ ಮತ್ತೆ ಇದೇ ತರನೇ ಹೊಲ್ಸಿದ್ದೆ. ಸೊ ಹಂಗೆ ಹಾಕೊಂಡು ಬಂದು ಆರತಿ ಮಾಡಿ ಎಲ್ಲ ಎಂಜಾಯ್ ಮಾಡ್ತೀವಿ. ಆಮೇಲೆ ನಮ್ಮ ಮಾಮಂದೇ ವಿಡಿಯೋಗ್ರಫಿ ಆಗಿರೋದ್ರಿಂದ ನನ್ನ ತಮ್ಮ ರಂಜನೆ ಅವನೇ ಬಂದು ಅವ್ರ ವಿಡಿಯೋಗ್ರಫೀಸ್ಗೆಲ್ಲ ಹೋಗ್ತಿರ್ತಾನೆ ಆ ಕಡೆ ಈ ಕಡೆ. ಸೊ ಇಲ್ಲೂ ಬಂದು ಹೆಲ್ಪ್ ಮಾಡ್ತಿರ್ತಾನೆ. ಆಗ್ಲೇ ಹೇಳ್ದಂಗೆ ನಮ್ಗೆ ಯಾರಿಗೂ ರೆಡಿ ಆಗೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ನಾನು ಒಬ್ಳೇ ರೆಡಿ ಆಗಿದ್ದೆ, ಅವ್ರು ಯಾರೂ ರೆಡಿ ಆಗಿಲ್ಲ. ನೋಡಿ ಚಿನ್ನು ಮತ್ತೆ ಮಮ್ಮ ಹಿಂಗೆ ಕೂತಿದ್ದಾರೆ, ಅವ್ರು ಯಾರೂ ರೆಡಿ ಆಗೋಕ್ಕೆ ಟೈಮ್ ಸಿಕ್ಕಿಲ್ಲ. SD ಕೂಡ ಇನ್ಫ್ಯಾಕ್ಟ್ ರೆಡಿ ಆಗಿರಲಿಲ್ಲ. ಇದೆಲ್ಲ ನಾನು ರೆಡಿ ಆಗಿದ್ದಕ್ಕೆ ಅದಾದ್ಮೇಲೆ ನಾನು ಬಂದು ಸ್ವಲ್ಪ ಇದೆಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡೆ. ನಮ್ಮ ದೊಡ್ಡ ಮಾಮ ಆ ಹುಡುಗಿಗೆ ಸೋದರ ಮಾವ ಆಗಿರೋದ್ರಿಂದ ಅವರೇ ಕಾಲುಂಗ್ರ ತೋರಿಸಿದ್ರು. ಅದಾದ್ಮೇಲೆ ಹುಡುಗಂಗೆ ಅವ್ರ ಸೋದರ ಮಾವ ಆಗ್ಬೇಕು ಅನ್ಸುತ್ತೆ, ಅವರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಅವ್ರು ಬಾಸುಂಗ ಕಟ್ತಿದ್ದಾರೆ.
ಅದಾದ್ಮೇಲೆ ಗೈಸ್ ನಿಜವಾಗ್ಲೂ ವೆಡ್ಡಿಂಗ್ ಯಾವ್ದು ವಿಡಿಯೋಸ್ ಮಾಡ್ಕೊಳ್ಳೋ ಟೈಮೇ ಇರಲಿಲ್ಲ. ಬಿಕಾಸ್ ಇದಾದ್ಮೇಲೆ SD ನ ಪಟ ಅಂತ ರೆಡಿ ಮಾಡಿದ್ವಿ. ನಾವ್ ಆಕ್ಚುಲಿ ತಾಳಿ ಕಟ್ಟೋದು ವಿಡಿಯೋ ಇಲ್ಲ, ಯಾಕಂದ್ರೆ ಬಿಕಾಸ್ ಅಲ್ಲಿ ನಾವು ತಾಳಿ ಕಟ್ಬೇಕಾದ್ರೆ ಓಡ್ ಬಂದ್ ರೂಮಿಂದ ಇಬ್ರು, ನಾನು ಅಕ್ಕ ಇಬ್ರು ಓಡ್ ಬಂದು ಅಕ್ಷತೆ ಕಾಳು ಹಾಕಿದೀವಿ. ಹಂಗಾಗಿತ್ತು. SD ನ ರೆಡಿ ಆಗಕ್ಕೆ ಟೈಮೇ ಸಿಕ್ಕಿಲ್ಲ. ಆಮೇಲೆ ನಮ್ಮ ಅಪ್ಪ ಅಮ್ಮ ಬಂದ್ರು ಎಲ್ಲಾರು. ಅವಾಗ ಚಿನ್ನು ಎತ್ಕೊಂಡಾಗ ನೀಟಾಗಿ ಅವಳು ರೆಡಿ ಆಗ್ಬಿಟ್ಟು ಆಚೆ ಬಂದ್ಲು. ಆಮೇಲೆ ಧಾರೆ ನೀರೆಲ್ಲ ಹಾಕಕ್ಕಾಯ್ತು. ಆಮೇಲೆ ನಮ್ಮ ಭಾವ ಅಂತೂ ಬರೀ ಅಡುಗೆ ಮನೆ ಅಲ್ಲಿ ಇಲ್ಲಿನೇ ಓಡಾಡ್ಕೊಂಡಿದ್ರು. SD ಗೆ ನಮ್ಗೆ ಯಾರಿಗೂ ಸಿಗ್ತಾನೆ ಇರಲಿಲ್ಲ. ಆಮೇಲೆ ಸ್ವಲ್ಪ ಟೈಮ್ ಮಾಡಿಕೊಂಡು ಕರ್ಕೊಂಬಂದಿದ್ದಕ್ಕೆ ಅವರು ಸ್ವಲ್ಪ ಇಬ್ರು ಜೊತೆಗೆ ಧಾರೆ ನೀರು ಹಾಕಕ್ಕಾಯ್ತು. ಇಲ್ಲಿ ಹುಡುಗ ಹುಡುಗಿ ಇಬ್ರು ಆಚೆಗಡೆ ಫೋಟೋಶೂಟ್ ಮತ್ತೆ ಅಶ್ವಿನಿ ನಕ್ಷತ್ರ ತೋರಿಸೋದು ಆ ಶಾಸ್ತ್ರ ಎಲ್ಲ ಇರ್ತಲ್ಲ, ಅದೆಲ್ಲ ಮುಗಿಸ್ಕೊಂಡು ಬಂದು ಆರತಿಗೋಸ್ಕರ ಕಾಯ್ತಿದ್ರು ಹೊರಗೆ. ಇನ್ನೇನು ವಿಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲ ನಮ್ಮ ಕಡೆಯಿಂದನೇ ಆಗಿದ್ರಿಂದ ಸ್ವಲ್ಪ ಅಡ್ವಾಂಟೇಜ್ ತಗೊಂಡು, ಸ್ವಲ್ಪ ಅಲ್ಲ ಇಡೀ ದಿನ ಪೂರಾ ಅಡ್ವಾಂಟೇಜೇ ತಗೊಂಡಿದೀವಿ. ಸಿಂಗಲ್ ಫೋಟೋಸು ವಿಡಿಯೋ ಎಲ್ಲ ತೆಗ್ಸ್ಕೊಳ್ಳೋಣ ಅಂತ ಆಚೆ ಬಂದ್ವಿ. ಆವಾಗ ನಮ್ಮ ಮಾಮ ಅವರಿಬ್ರು ಕಪಲ್ಸ್, ಈ ಕಡೆ ಒಂದು ಕಪಲ್ಸ್ ಆ ಕಡೆ ಒಂದು ಕಪಲ್ಸ್, ಅವ್ರ ಫೋಟೋಸ್ ತೆಗ್ಸ್ಕೊಂಡ್ರು. ಮದ್ವೆ ಯಾರ್ದೋ ಗೊತ್ತಿಲ್ಲ, ಇನ್ಯಾರೋ ನಕ್ಷತ್ರ ತೋರಿಸ್ತಾವ್ರೆ. ಎಷ್ಟ್ ಸರಿ ತೋರಿಸ್ತೀಯ ಮಾಮ ಒಂದೇ ಹುಡುಗಿಗೆ, ಬೇರೆ ಹುಡುಗಿಗಾದ್ರೂ ತೋರ್ಸು. ಹಾಯ್ ರಂಜು, ಅಫಿಷಿಯಲ್ ವಿಡಿಯೋಗ್ರಾಫರ್. ಯಾರಿಗಾದ್ರೂ ಬೇಕಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ರಂಜು. ಸುಮಾರು ಚೆನ್ನಾಗಿದ್ದೀನಲ್ಲ ಗೈಸ್ ನಾನು. ತಿನ್ನು ಮಾಮ, ದೂರ ಹೋಗೊಂಚೂರು. ಹಿಂದಕ್ಕೆ ಬಾ. ಆಯ್ತು ಹಿಂದಕ್ಕೆ ಬಾ, ನಮ್ಮ ಮಕ್ಕಳನ್ನು ತೋರಿಸ್ತೀನಿ. ಈ ಮಧ್ಯದಲ್ಲಿ ವಿಡಿಯೋಸು ಅಲ್ಲೆಲ್ಲ ಸ್ಟಾಲ್ ಆದಾಗ ಫಿಲ್ಲರ್ಸ್ ಬೇಕಿತ್ತಲ್ಲ, ಅದಕ್ಕೆ ರಂಜುಗೊಂದು ವಿಡಿಯೋ ಎಲ್ಲ ತಗೊಳಕ್ ಹೇಳಿದ್ರು ಶಾರ್ಟ್ಸ್ ಮಧ್ಯದಲ್ಲಿ. ಸೊ ಅವಾಗ ಫ್ಯಾಮಿಲಿ ಫೋಟೋಸ್ ಆಗಿರ್ಲಿ, ನಮ್ಮ ಫೋಟೋಸ್ ಆಗಿರ್ಲಿ, ನಂಗೊಂಥರ ಖುಷಿ ಆಗೋದು. ಅಲ್ಲೆಲ್ಲ ನನ್ನ ಫೋಟೋಸ್ ಡಿಸ್ಪ್ಲೇ, ಬೇರೆ ಫೋಟೋನು ಡಿಸ್ಪ್ಲೇ ಆಗಿತ್ತು. ಬಟ್ ನನಗೆ ನನ್ನ ಫೋಟೋ ಮಾತ್ರ ಬೇಕಿತ್ತು, ಅದಕ್ಕೋಸ್ಕರ ಅದ್ರದ್ದು ಮಾತ್ರ ಒಂಚೂರು ಕ್ಲಿಪ್ ತಗೊಂಡೆ. ಸೊ ಎಲ್ಲ ಶಾಸ್ತ್ರಗಳಾದ್ಮೇಲೆ ಇನ್ನೇನು ಕಳ್ಸ್ಕೊಡೋ ಶಾಸ್ತ್ರ ಮಾಡಬೇಕಾಗಿತ್ತು. ನಾವು ಯೂಶಲಿ ಕಳ್ಸ್ಕೊಡ್ಬೇಕಾದ್ರೆ ಹೆಣ್ಣು ಮತ್ತೆ ಗಂಡು ಇಬ್ರು ಎಲ್ಲ ಹಿರಿಯರ್ಗುನು ವಿಳೆದೆಲೆ ಮತ್ತೆ ಅಡಿಕೆ ಕೊಟ್ಬಿಟ್ಟು ನಮಸ್ಕಾರ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಆಮೇಲೆ ಹೊರಡ್ತಾರೆ. ವಿದಾಯ ಅಂತ ಏನ್ ಹೇಳ್ತೀವಿ, ನಾರ್ತ್ ಇಂಡಿಯಾದಲ್ಲೆಲ್ಲ ಅವರು ಬೇರೆ ತರ ಮಾಡ್ತಾರೆ, ನಮ್ ಕಡೆ ಇನ್ನೊಂದ್ ತರ ಮಾಡ್ತಾರೆ. ಸೊ ಇದೊಂದು ಅಫಿಷಿಯಲ್ ವಿದಾಯ ಅಂತ ಹೇಳ್ಬೋದು. ನಾನು ಈ ವಿದಾಯನ ಆಕ್ಚುಲಿ ಸ್ವಲ್ಪ ನನಗಿದು ಟಚಿಂಗ್ ಮತ್ತೆ ಇಮೋಷನಲ್. ಯಾಕಂದ್ರೆ ನಾನು ನಮ್ಮ ಅಕ್ಕನ ಮದ್ವೆಲಿ ಒಂದು ಪಾರ್ಟ್ ಎಂಜಾಯ್ ಮಾಡಿಲ್ಲ ಅಂದ್ರೆ ಅದು ವಿದಾಯನೇ. ನನ್ಗೆ ಹೆಂಗಾಯ್ತು ಅಂದ್ರೆ, ನೈಟು ನಾನು ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಆಡ್ಕೊಂಡಿದ್ದೆ, ಅದು ನಿದ್ದೆ ಮಾಡಿರಲಿಲ್ಲ. ಬೆಳಗ್ಗೆ ಮುಹೂರ್ತ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಹಿಂಗೆ ನಿದ್ದೆ ಮಾಡೋಣ ಅನ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟು ಅಕ್ಕನ ವಿದಾಯ ನೋಡಕ್ ಆಗಿರ್ಲಿಲ್ಲ. ಅವರೆಲ್ಲ SD ಹೋದ್ಮೇಲೆ ಎದ್ದೇಳ್ಸಿದ್ರೆ ಅಕ್ಕ ಇರ್ಲಿಲ್ಲ ಅಲ್ಲಿ, ಎಲ್ಲ ಹೊರಟೋಗಿದ್ರು. ಇಡೀ ಛತ್ರ ಖಾಲಿ ಆಗೋಗಿತ್ತು, ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಿದ್ರು. ನಾನು ಆಚೆ ಬರ್ತೀನಿ, ನಾನು ಅವಾಗ ಹೇಳ್ತಾ ಇದ್ದೀನಿ, ಬಟ್ SD ಇರ್ಲಿಲ್ಲ ಅಲ್ಲಿ, ಹಂಗಾಗೋಗಿತ್ತು. ಸೊ ನನ್ಗೆ ಯಾರ್ದೇ ವಿದಾಯ ಆಗ್ಲಿ ನೋಡ್ತಿದ್ರೆ ಅಥವಾ ಅಲ್ಲಿದ್ರೆ ನಿಮ್ಗೆ ಸ್ವಲ್ಪ ಅಳು ಬಂದ್ಬಿಡುತ್ತೆ. ನಾವು ಹೆಣ್ಮಕ್ಳಿಗೆ ಇದೊಂದು ತುಂಬಾ ಸೆನ್ಸಿಟಿವ್ ಪಾರ್ಟ್ ಆಫ್ ಲೈಫ್ ಅಂತಾನೆ ಹೇಳ್ಬೋದು. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಕಾಲಿಡಕ್ಕೆ ಅಂತ ಹೋಗೋ ಕ್ಷಣ, ಆ ಕ್ಷಣದಲ್ಲಿ ಒಂಥರ ಎಲ್ಲಾ ಥಾಟ್ಸು ಬರ್ತಿರತ್ತೆ. ಅಲ್ಲಿ ಬಿಟ್ಟು ಹೋಗ್ತಿದ್ವಿ, ಹೊಸ ಮನೆಗೆ ಹೋಗ್ತಿದ್ವಿ, ಅಲ್ಲಿ ಏನು ಹೆಂಗೆ ಎಲ್ಲ ಹೆಂಗಿರ್ತದೆ ಏನು ಗೊತ್ತಿಲ್ದೇನೆ, ವಿ ಆರ್ ಕ್ಲೂಲೆಸ್ ಬಟ್ ಸ್ಟಿಲ್ ವಿ ಆರ್ ರೆಡಿ ಫಾರ್ ಸಮ್ ಚಾಲೆಂಜ್ ಅನ್ನೋ ತರ ಹೋಗ್ತಿರ್ತೀವಿ. ಸೊ ಫೈನಲಿ ಹೆಣ್ಣು ಗಂಡೆಲ್ಲ ಕಳ್ಸ್ಕೊಟ್ಮೇಲೆ ಇನ್ನೇನ್ ಕೆಲಸ ನಮ್ಗಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ಎಲ್ಲ ತುಂಬ್ಕೊಂಡು ನೋಡಿ, ಹಿಂದೆಗಡೆ ಎಲ್ಲ ಲಗೇಜ್ ಎಲ್ಲ ಹಾಕೊಂಡು ಚಿನ್ನು, ನಾನು, ಅಕ್ಕ ಎಲ್ಲಾರು. ಪೈನಾಪಲ್ದು ವೈರಲ್, ಏನದು ವೈರಲ್ ಹ್ಯಾಕ್ ಟ್ರೈ ಮಾಡಿದ್ದೀನಿ. ನಾನೇ ಕಟ್ ಮಾಡಿ ಆಕ್ಚುಲಿ ಚೆನ್ನಾಗಿ ಕಾಣ್ತಿದ್ರು. ಅದೇ ನಾನು ಕಟ್ಟೆ ಮಾಡಿಲ್ಲ, ನಾನು ಅದರ ಕಾಣ್ತಿದ್ದೆ, ಬಟ್ ಎತ್ಕೊಂಡು ಚಿಪ್ಸ್ ತರ ತಿಂತಾ ಇರೋದು. ಸೊ ಇದಾಗಿತ್ತು ಚಂದುನ ಪುಟ್ಟ ಮದ್ವೆ ವ್ಲಾಗ್. ನನ್ಗಾದಷ್ಟು ನಾನು ಕವರ್ ಮಾಡಕ್ ಟ್ರೈ ಮಾಡಿದ್ದೀನಿ ಗೈಸ್. ನಾನು ತುಂಬಾ ವಿಡಿಯೋಸ್ಗಳು ಮಾಡ್ಕೊಂಡಿಲ್ಲ ಅಂತ ನನಗೆ ಗೊತ್ತು, ಸ್ವಲ್ಪ ಶಾಸ್ತ್ರಗಳದ್ದು ಮಾಡ್ಕೊಂಡೆ. ಸೊ ಫೈನಲಿ ಚಂದು ಮದ್ವೆ ವ್ಲಾಗ್ ನಾನ್ ಮಾಡಿರೋದು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ see you, ಟಾಟಾ, ಬಾಯ್.